ಅದು ಸ್ಟಾರ್ಟಿಂಗ್ ಒಂದು 45 ml ಹಾಕಿ ಸರ್ ಹಾ ಮ್ಯಾಟ್. ಹಾ ಅದು ಅಷ್ಟು ನಮಗೆ ಯಾಕೆ ಇದು ಆಗ್ಲಿಲ್ಲ, ಹಾ ವರ್ಕೌಟ್ ಆಗಿಲ್ಲ, ಕಟ್ ಆಗೋದು ಮುರಿಯೋದಾಗ್ಬಿಟ್ಟು ಸರ್. ಹಾ, ಹಾ, ಅದಕ್ಕೆ ಈಗ 70 ml ತರಿಸಿದ ಹಸಿಗೆ. ಮತ್ ನಮ್ಮ ಮಾವನಾರ ಅವ್ರು ತಂದೆ ಸರ್, ಹಾ. ಅವ್ರು ಪೂರ್ತಿ ಶೆಡ್ ತಂದ್ರ ಪೂರಾ ಹಾ. ತೆಗೆದು ಬೇರೆ ಹಾಕಿದೆ ಸರ್ ಅವರು. ಓ, ಒಂದ್ ಶೆಡ್ ಪೂರ್ತಿನೇ ಎಲ್ಲ ಹೊಂಟೋಗ್ಬಿಡ್ತಾವ ಎಲ್ಲ ಒಟ್ಟು ಸರ್ ಮ್ಯಾಟ್ ಪೂರ್ತಿ ತೆಗೆದ್ಬಿಟ್ಟು ಸರ್ ಅವ್ರು. ಮ್ಯಾಟ್ ಅಷ್ಟು ತೆಗೆದ ಬೇರೆ ಹಾಕಿ ಸರ್. ಈಗ ಅದು 2x2 ಹಾ ಅದು 45 mm ಅದು ಅಷ್ಟು ಕ್ವಾಲಿಟಿ ಬರಲಿಲ್ಲ. ಹಾ ಹಾ ಇದು 70 mm ಚೆನ್ನಾಗಿ ಕ್ವಾಲಿಟಿ ಬರುತ್ತೆ. ಅಂದ್ರೆ ನಂಬರ್ 1 ಕ್ವಾಲಿಟಿ ಬೇಕಂದ್ರೆ 70 mm ಕ್ವಾಲಿಟಿ ಇದೆ ಬರುತ್ತೆ ಸರ್. ನಮಸ್ಕಾರ ರೈತ ಬಾಂಧವರೇ, ನಿಮ್ಮೆಲ್ಲರಿಗೂ ನಮ್ಮ ಬಳಗಕ್ಕೆ ಸ್ವಾಗತ. ನಾವೀಗ ಎಲ್ಲಿದ್ದೀವಪ್ಪ ಅಂತ ಅಂದ್ರೆ ವಿಜಯನಗರ ಜಿಲ್ಲೆಯ ಕೊಟ್ಟೂರು ಬಳಿ ಇರುವಂತಹ ಧೂಪದಹಳ್ಳಿ ತಾಂಡದ ಹತ್ರ ಇದೀವಿ. ಸೊ ಇಲ್ಲಿಗೆ ಯಾಕೆ ಬಂದಿದೀವಪ್ಪ ಅಂತಂದ್ರೆ, ಸೊ ಇಲ್ಲಿರುವಂತ ಒಬ್ಬ ರೈತರು ತಮ್ಮ ಒಂದು ಅನುಭವನ ರೈತರ ಜೊತೆ ಹಂಚ್ಕೋಬೇಕು ಅಂತ ಅನ್ಕೊಂಡಿದ್ದಾರೆ. ಯಾವ್ದ್ರ ಬಗ್ಗೆ ಅಂತಂದ್ರೆ ಒಂದು ಕುರಿ ಶೆಡ್ ಫಾರ್ಮ್ ಬಗ್ಗೆ. ಈಗ ನೋಡಿ, ರೈತರು ಲಕ್ಷಾನ್ಗಟ್ಲೆ ಒಂದು ಬಂಡವಾಳ ಹಾಕ್ಬಿಟ್ಟು ಕುರಿ ತರ್ತಾರೆ, ಲಕ್ಷಾಂತರ ರೂಪಾಯಿ ಹಾಕ್ಬಿಟ್ಟು ಒಂದು ಶೆಡ್ ಫಾರ್ಮ್ ನ ಮಾಡ್ತಾರೆ. ಸೊ ಈ ಒಂದು ಹಂತದಲ್ಲಿ ರೈತರು ಯಾವ ಒಂದು ಮುನ್ನೆಚ್ಚರಿಕಾ ಕ್ರಮಗಳನ್ನ ಬಳಸಬೇಕು ಅಂದ್ರೆ, ಒಂದು ಕುರಿ ಶೆಡ್ ಫಾರ್ಮ್ ಮಾಡಿರ್ತೀವಿ, ಅಲ್ಲಿ ಒಂದು ಕುರಿ ಮ್ಯಾಟ್ಗಳನ್ನ ತಂದಿರ್ತೀವಲ್ಲ, ಅಲ್ಲಿ ಯಾವ ತರ ಒಂದು ಎಚ್ಚರಿಕೆ ವಹಿಸಬೇಕು ಅನ್ನೋದ್ರ ಬಗ್ಗೆ ಮಾಹಿತಿನೇ ಕೊಡ್ತೀನಿ ಅಂತ ಹೇಳಿದರೆ, ಬನ್ನಿ ಆ ಮಾಹಿತಿ ಏನು ಅಂತ ತಿಳ್ಕೊಂಬರೋಣ. ಸರ್ ನಮಸ್ಕಾರ. ಸರ್ ನಮಸ್ಕಾರ ಸರ್. ಸರ್ ತಮ್ಮ ಒಂದು ಹೆಸರು ವಿಳಾಸ ತಿಳಿಸ್ತೀರಾ ಸರ್? ಸರ್ ನಮ್ಮ ಹೆಸರು ಸಂತೋಷ್ ನಾಗ್ ಅಂತೇಳಿ, ನಮ್ಮ ವಿಜಯನಗರ ಜಿಲ್ಲೆ ಕೊಟ್ಟೂರು ತಾಲೂಕು ಧೂಪದಹಳ್ಳಿ ತಾಂಡ. ಓಕೆ. ನಾವು ಒಂದು 2018 ಕುರಿ ಸಾಕಾಣಿಕೆ ಮಾಡಕತ್ತೀವಿ ಸರ್. ಓಕೆ ಸರ್, ಈಗ 2018 ಕುರಿ ಸಾಕಾಣಿಕೆ ಮಾಡ್ತಾ ಇದೀನಿ ಅಂತ ಹೇಳಿದ್ರಿ. ಸರ್ ಸೊ ಇದು ಸ್ಟಾರ್ಟಿಂಗ್ ಎಲ್ಲ ಈ ತರ ಒಂದು ಶೆಡ್ ಮಾಡಿ ಮಾಡ್ತಾ ಇರೋದಾ ಸರ್? ಇಲ್ಲ ಸರ್, ಮೊದ್ಲು ನೆಲದ ಮೇಲೆ ಮಾಡಿದ್ವಿ ಸರ್. ಸ್ಟಾರ್ಟಿಂಗ್ ಅದು ಒಂದ್ 2 ವರ್ಷ ಮಾಡಿದ್ವಿ. ಆಮೇಲೆ 2020 ಒಂದು ಮಾಡಿದ್ವಿ. ಅದು ಒಂದು 4-5 ವರ್ಷ ಮಾಡಿದ್ವಿ ಸರ್. 4 ವರ್ಷ ಮಾಡಿದ್ವಿ. ಮತ್ತೆ ಈಗ ಒಂದ್ ಬೇರೆ ಇನ್ನೊಂದು ಮಾಡಿ ಸರ್, ಹೈಟೆಕ್. ಓಕೆ. ಅದು ಸ್ಟಾರ್ಟಿಂಗ್ ನಾವು 45 ml ಹಾಕಿ ಸರ್ ಮ್ಯಾಟ್. ಅದು ಅಷ್ಟು ನಮಗೆ ಯಾಕೆ ಇದು ಆಗ್ಲಿಲ್ಲ, ವರ್ಕೌಟ್ ಆಗಿಲ್ಲ, ಕಟ್ ಆಗೋದು ಮುರಿಯೋದಾಗ್ಬಿಟ್ಟು ಸರ್. ಅದಕ್ಕೆ ಈಗ 70 ml ತರಿಸಿದ ಹಸಿಗೆ. ಸರ್ ಈಗ ಮುಂಚೆಂದನು ನೀವು ಕುರಿ ಸಾಕಾಣಿಕೆ ಮಾಡ್ತಾ ಇದ್ರಾ, ಇಲ್ಲ ನೀವೇ ಫಸ್ಟ್ ಸರ್ ಫ್ಯಾಮಿಲಿ ಸ್ಟಾರ್ಟ್ ಮಾಡಿದ್ದು? ನಾವೇ ಫ್ಯಾಮಿಲಿ ಸರ್. ಮೊದ್ಲಿಗೆ ಮಾಡಿದ್ವಿ ಸರ್. ಅದು ಮೇಸು ಕುರಿ ಇತ್ತು, ಅಡವಿಗೆ ಹೋಗಿ ಮೇಸ್ತಿದ್ ನಾವು ಸಣ್ಣ ಹುಡುಗಿದ್ದಾಗ. ಅವಾಗ ಮೇಲೆ ನಾವು ಬಿಟ್ಟು ಬಹಳ ದಿನ ಆಯ್ತು. ಈಗ 2018 ನಾವು ಮಾಡ್ಕೊಂತ ಬಂದಿವಿ ಸರ್. ಇದು ಯಾವ ತಳಿದ್ ಸಾಕ್ತಾ ಇದ್ರಿ ಸರ್? ಸರ್ ನಾವು ಕೆಂಗುರಿನೇ ಸರ್. ಕೆಂಗುರಿ ಕೆಂಪ ಬರ್ತಾವಲ್ಲ, ಅವೇ ಕುಂಕುಮ ಬೆಳೆ ತರ್ತೀವಿ ಸರ್. ತರ್ತೀವಿ, ಅವೇ ಸಾಕ್ತಿವಿ ಸರ್. ಓಕೆ ಸರ್, ಈಗ ಒಂದು ಶೆಡ್ ಫಾರ್ಮ್ ಮಾಡ್ಬೇಕಾದ್ರೆ ರೈತರು ಬಹಳ ಎಚ್ಚರ ವಹಿಸ್ಬೇಕು ಅಂತ ಹೇಳಿದ್ರಲ್ಲ, ಯಾವ ವಿಷಯದ ಬಗ್ಗೆ ಎಚ್ಚರ ವಹಿಸಬೇಕು ಸರ್? ಏನಿಲ್ಲ ಸರ್, ಈಗ ಲಕ್ಷಾನುಗಟ್ಟಲೆ ಬಂಡವಾಳ ಹಾಕಿ ಶೆಡ್ ಮಾಡ್ತೀವಿ. ನಾವು ಮೆಟಲ್ ಕ್ವಾಲಿಟಿ ಆಗಿ ಹಾಕ್ಬೇಕು. ಮತ್ತೆ ನಾವು ಮೊದ್ಲಿಗೆ 45 ml ಹಾಕ್ತಿದ್ವಿ. 45 ಬಟ್ 55 2 ಕ್ವಾಲಿಟಿ ಸರ್. ಓಕೆ. ಯಾವ್ದು ಫ್ಲೋರ್ ಮ್ಯಾಟ್ ಬಗ್ಗೆ ಹೇಳ್ತಾ ಇದ್ರಾ? ಫ್ಲೋರ್ ಮ್ಯಾಟ್ ಸರ್. ಫಸ್ಟ್ ಎಷ್ಟು mm ತರಿಸ್ತಿದ್ರಿ ಸರ್? 45 mm ಸರ್. ಈಗ 70 mm ಸರ್. ಅವು 70 mm ಒಳ್ಳೆ ಕ್ವಾಲಿಟಿ ಐತೆ ಸರ್. ಈಗ 70 mm ಕ್ವಾಲಿಟಿ ಐತೆ ಸರ್. ಮುಂಚೆ 45-55 mm ಅದು ಏನಾಗಿದೆ ಸರ್ ಅಂದ್ರೆ, ಅದು ಕಟ್ ಆಗ್ಬಿಟ್ಟು ಸರ್. ಅವು ಕಟ್ ಆಗಿ ಲಾಕ್ಗಳು ಕಟ್ ಆಗಿ ಅವು ತೆಗೆದು ಮತ್ತೆ ಇದು ಮಾಡ್ಬಿಟ್ಟು ಸರ್, ಮತ್ತೆ ಬೇರೆ ತಂದು ಹಾಕ್ಸಿವಿ ಸರ್. ಅವು ಕ್ವಾಲಿಟಿ ಬರಲಿಲ್ಲ, ಅವು ಅಷ್ಟು ಕ್ವಾಲಿಟಿ ಬರಲಿಲ್ಲ ಸರ್. ಓಕೆ. ಮತ್ತೆ ನಮ್ಮ ಮಾವನಾರ ಅವ್ರು ತಂದೆ ಸರ್, ಅವ್ರು ಪೂರ್ತಿ ಶೆಡ್ ತಂದ್ರ ಪೂರಾ ತೆಗೆದು ಬೇರೆ ಹಾಕಿದೆ ಸರ್ ಅವರು. ಓ, ಒಂದ್ ಶೆಡ್ ಪೂರ್ತಿನೇ ಎಲ್ಲ ಹೊಂಟೋಗ್ಬಿಡ್ತಾರೆ? ಎಲ್ಲ ಹೊಂಟು ಸರ್. ಮ್ಯಾಟ್ ಪೂರ್ತಿ ತೆಗೆದ್ಬಿಟ್ಟು ಸರ್. ಮ್ಯಾಟ್ ಅಷ್ಟು ತೆಗೆದ ಬೇರೆ ಹಾಕಿ ಸರ್. ಈಗ ಅದು 2x2 ಅದು 45 mm ಅದು ಅಷ್ಟು ಕ್ವಾಲಿಟಿ ಬರಲಿಲ್ಲ. ಇದು 70 mm ಅಂದ್ರೆ ಚೆನ್ನಾಗಿ ಕ್ವಾಲಿಟಿ ಬರುತ್ತೆ. ಅಂದ್ರೆ ನಂಬರ್ 1 ಕ್ವಾಲಿಟಿ ಬೇಕಂದ್ರೆ 70 mm ಕ್ವಾಲಿಟಿ ಇದೆ ಬರುತ್ತೆ ಸರ್. ಓಕೆ ಸರ್. ಯಾಕಂದ್ರೆ ನಾವು ಲಕ್ಷಾನುಗಟ್ಟಲೆ ಬಂಡವಾಳ ಹಾಕ್ತಿವಿ, ನಮಗೆ ಮೇನ್ ಕ್ವಾಲಿಟಿ ಬೇಕು. ಹೌದು ಸರ್. ಕ್ವಾಲಿಟಿ ಇಲ್ಲ ಅಂದ್ರೆ ಮತ್ತೆ ನಮಗೆ ಹಗಲೆಲ್ಲ ಮಾಡಕ್ಕಾಗಲ್ಲ ಸರ್. ಹೌದು ಸರ್. ಈಗ ಕುರಿಗೆ ರೇಟ್ ಹಂಗಿರುತ್ತೆ ಸರ್. ಕುರಿ ರೇಟ್ ಹಂಗೆ ಅದಾವ. ಈಗ ಮೊದ್ಲು ಹೆಂಗಿದ್ದಾಗ ಇಲ್ಲ ಸರ್. ಈಗ ಮೊದ್ಲು ನಮಗೆ 5,000 ಕುರಿ ಸಿಗಿದ್ವು. ಇವಾಗ 7,000, 8,000, 8,000, 8,000 ಆಗಿದೆ ಸರ್ ಕುರಿ. ಈಗ ಹೆಂಗಾಗೈತೆ ಅಂದ್ರ, ಒಟ್ಟ ಮೊದ್ಲಿಗೆ 5,000 ರೂಪಾಯಿ ಇತ್ತು ಸರ್. 5,000 ರೂಪಾಯಿ ಒಂದು ಟ್ರಿಪ್, 6,000 ರೂಪಾಯಿ ಟ್ರಿಪ್ ಇತ್ತು. ಈಗ 25,000 ಸಿಗೋಲ್ದು. ಹಂಗಾಗ್ಬಿಟ್ಟು ಸರ್. ಈಗ ಕುರಿಗೆ ಅಷ್ಟು ಖರ್ಚು ಮಾಡಿರ್ತೀರಿ, ಅದರಲ್ಲಿ ಈ ತರದೊಂದು ಮ್ಯಾಟ್ ಒಂದು ಲೋ ಕ್ವಾಲಿಟಿ ತಂದು ಲಾಸ್ ಆಗ್ಬಿಟ್ರೆ ಎಲ್ಲ ಬಂಡವಾಳ ಎಲ್ಲ ವೇಸ್ಟ್ ಆಗುತ್ತೆ ಸರ್. ಓಕೆ ಸರ್. ಸರಿ, ಒಂದು ಅಭಿಪ್ರಾಯನ ನಮ್ಮ ಜೊತೆ ಹಂಚ್ಕೊಂಡಿದ್ದಕ್ಕೆ ತುಂಬಾ ಧನ್ಯವಾದಗಳು ಸರ್. ಸರ್. ರೈತ ಬಾಂಧವರೇ, ನೀವೇನಾದರೂ ಕುರಿ ಸಾಕಾಣಿಕೆ ಮಾಡೋದಕ್ಕೋಸ್ಕರ ಕುರಿ ಮ್ಯಾಟ್ನ ತರಿಸ್ತೀನಿ ಅಂದರೆ, ಮೊದಲು ನೀವು ಕಂಪಲ್ಸರಿ ಚೆಕ್ ಮಾಡಬೇಕು ಆ ಒಂದು ಮ್ಯಾಟ್ ಮೇಲೆ ಕಂಪನಿಯ ಹೆಸರು ಇದೆಯಾ ಇಲ್ಲ ಅನ್ನೋದನ್ನು. ಈ ಥರ ಒಂದು 70 mm ಕ್ವಾಲಿಟಿಯ ಮ್ಯಾಟ್ಗಳು ಬೇಕಂದರೆ ಸ್ಕ್ರೀನ್ ಮೇಲೆ ಬರ್ತಾ ಇರೋ ನಂಬರ್ಗೆ ಕರೆ ಮಾಡಿ. ಸೊ ರೈತ ಬಾಂಧವರೇ, ನೀವು ನೋಡಿದ್ರೆ, ನೀವೊಂದು ಶೆಡ್ ಮಾಡಿ ಕುರಿ ಸಾಕಾಣಿಕೆ ಮಾಡ್ತಾ ಇದ್ದೀನಿ ಅಂದರೆ ಖಂಡಿತವಾಗ್ಲೂ ಒಂದು ಲೋ ಕ್ವಾಲಿಟಿದು ಮ್ಯಾಟ್ಗಳನ್ನ ತಗೋಕೆ ಹೋಗ್ಬೇಡಿ. 70 mm ಮ್ಯಾಟ್ ಅನ್ನೇ ತಗೊಳ್ಳಿ ಅಂತ ನಮ್ಮ ರೈತ ಬಾಂಧವರು ತಮ್ಮ ಒಂದು ಅನುಭವನ ನಮ್ಮ ಜೊತೆ ಹಂಚ್ಕೊಂಡಿದ್ದಾರೆ. ಸೊ ಇಲ್ಲಿವರೆಗೂ ವಿಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು ರೈತ ಬಾಂಧವರೇ. ಜೈ ಹಿಂದ್, ಜೈ ಕರ್ನಾಟಕ.